ಜೈ ಹಿಂದ್. ನೋಡ್ರಿ, ನಾವು ಸೈನ್ಸ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಕತ್ತೀವಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಕಮೆಂಟ್ಸ್ ಗಳನ್ನ ಹಾಕ್ರಿ. ಡೋಂಟ್ ಮಿಸ್ ಈ ವಿಡಿಯೋವನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮಿಸ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಬಹಳ ಅಂದ್ರ ಬಹಳ ಲಾಸ್ ಆಗತ್ತ. ನಾವು ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡತ್ತೀವಿ. ನೋಡ್ರಿ, ಡೈರೆಕ್ಟ್ ಕ್ವಶನ್ಸ್ ಹೋಗೋಣ. ಆಲೂಗಡ್ಡೆ ಚಿಪ್ಸ್ ಪ್ಯಾಕೆಟ್ ಗಳನ್ನ ನೈಟ್ರೋಜನ್ ಅನಿಲದಿಂದ ಯಾಕೆ ತುಂಬತಾರ ಅಂತಂದ್ ಹೇಳಿ ನಾವು ಕ್ವಶನ್ಸ್ ಗಳನ್ನ ನೋಡೋಣ. ನೈಟ್ರೋಜನ್ ಚಿಪ್ಸ್ ಹುದುಗುವಿಕೆಗೆ ಕಾರಣವಾಗುತ್ತದೆ ಅಂತಂದ್ ಹೇಳಿ ಇದೇನೋ ಕ್ವಶನ್ ಐತೆ, ಇದು ಬರಂಗಿಲ್ಲ ಆಪ್ಷನ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನು, ನೈಟ್ರೋಜನ್ ಅನಿಲವು ಚಿಪ್ಸ್ ನಿಂದ ತೇವಾಂಶವನ್ನ ಹೀರಿಕೊಳ್ಳುತ್ತದೆ ಅಂತಂದೇಳಿ. ಅದ್ರೊಳಗಡೆ ನೀವು ಚಿಪ್ಸ್ ಪಾಕೆಟ್ ಒಳಗಡೆ ನಿಮಗೆ ತೇವಾಂಶ, ನೀರಿನ ಅಂಶ ಇರಂಗಿಲ್ಲ. ಅಲ್ಲಿ ಈ ಆಪ್ಷನ್ ಕೂಡ ಬರಂಗಿಲ್ಲ. ಎಲಿಮಿನೇಷನ್ ಮೆಥಡ್ ಮಾಡಕತ್ತೇವೆ. ಅದಾದ ನಂತರ ನಾವು ಡೈರೆಕ್ಟ್ ಆಗಿ ಹೇಳ್ಬೋದ್ರಿ, ಸರ್ ನಮ್ಗೆ ಇಂಥ ಕ್ವಶನ್ಸ್ ಗಳು ಬಂದಾಗ ಯಾವಾಗ್ಲೂ ಲಾಂಗೆಸ್ಟ್ ಆನ್ಸರ್ 99% ಕರೆಕ್ಟ್ ಇರುತ್ತೆ. ಇನ್ 1% ನಮ್ ಹಣೆ ಬರೇ ಸರಿ ಇರಂಗಿಲ್ಲ. 99% ಈ ತರ ಕ್ವಶನ್ಸ್ ಗಳು ಬಂದಾಗ ಸೆಂಟೆನ್ಸ್ ಇದ್ದದ್ದು 99% ಯಾವ್ದಂದ್ರೆ ಲಾಂಗೆಸ್ಟ್ ಆನ್ಸರ್. ಅಂದ್ರೆ ಇಲ್ಲಿ ನಮ್ದು ನೋಡಿದಾಗ ಲಾಂಗೆಸ್ಟ್ ಆನ್ಸರ್ ಯಾವ್ದು? ಫಸ್ಟ್ ಒನ್. ನೈಟ್ರೋಜನ್ ಜಡ ಅನಿಲ ಆಗಿರುತ್ತ. ಜಡ ಅನಿಲ ಅಂತಂದ ಹೇಳಿದ್ರ ಬೇರೆ ಯಾವ ವಸ್ತುಗಳೊಂದಿಗೆ ಪ್ರತಿಕ್ರಿಯಿಸಂಗಿಲ್ಲ. ಅದಲ್ಲ ಊಟ ಪ್ರತಿಕ್ರಿಯೆ ಆಗಂಗಿಲ್ಲ, ಯಾವ್ದ್ರ ಜೊತೆಗೂ ಬೆರೆಯಂಗಿಲ್ಲ. ಅದನ್ನ ನಾವು ಜಡ ಅನಿಲ ಅಂತ ಕರಿತೀವಿ. ಸೊ ಅಲ್ಲಿ ಚಿಪ್ಸ್ ಆಕ್ಸಿಡೀಕರಣವನ್ನ ತಡೆಯುತ್ತೆ ಅಂತಂದೇಳಿ. ಆಕ್ಸಿಡೀಕರಣ ಅಂತಂದ ಹೇಳಿದ್ರ ಇವಾಗ ಆಕ್ಸಿಜನ್ ಇದ್ದು ಎಲ್ರ ಜೊತೆಗೆ ಬೆರೆತು ಏನಾಗತ್ತೆ, ಚಿಪ್ಸ್ ಅಲ್ಲಿರೋ ಎಣ್ಣೆ ಜೊತೆಗೋ ಅಥವಾ ಅದರ ಅಂಶಗಳ ಜೊತೆಗೆ ಸೇರ್ಬಿಟ್ಟು ಬೆರೆತು ಏನೋ ಒಂಥರ ಹಳಸಲ್ ಕಾರಣ ಆಗತ್ತ. ಆಮೇಲೆ ಮೃದು ಆಗತ್ತ. ಅದನ್ನ ಆಕ್ಸಿಡೇಷನ್ ಅಂತ ಕರಿತೀವಿ. ಇದು ಆಗಂಗಿಲ್ಲ. ಆಮೇಲೆ ಏನು, ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್. ಇಲ್ಲಿ ಆಪ್ಷನ್ ಎ ಕರೆಕ್ಟ್. ಯಾವ ತರ ನೀವು ಅಂದ್ರೆ ಸುಮ್ನೆ ಯಾವ್ದೊಂದು ಹಾಕೋಕ್ಕಿಂತನೂ ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಹಾಕೋದು ಬರೀ ಈ ತರ ಇದ್ದಾಗ. ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ಬೋದ್ರಿ ಸರ್? ನೈಟ್ರೋಜನ್ ಮೇಲೆ ಕೇಳ್ಬೋದು, ಆಕ್ಸಿಜನ್ ಮೇಲೆ ಕೇಳ್ಬೋದು. ಇವಾಗ ನಾವು ಡಿಸ್ಕಷನ್ ಮಾಡೋಣ ಅದನ್ನ. ನೈಟ್ರೋಜನ್ ನಾವೇನ್ ಹೇಳ್ತೀವಿ ಸರ್? ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡು ಬರುವಂತಹ ಅನಿಲ ಅಂತಂದ್ ಹೇಳ್ತೀವಿ, ಎಲಿಮೆಂಟ್. ವಾತಾವರಣದಲ್ಲಿ ಅತಿ ಹೆಚ್ಚು ಯಾವ ಗಾಳಿ ಕಂಡು ಬರುತ್ತ? ನೈಟ್ರೋಜನ್ ಕಂಡು ಬರುತ್ತ. ಸೇಮ್ ಅದೇ ತರ ನೋಡ್ರಿ, ಇದು ಆಕ್ಸಿಜನ್ ಸರ್ ಭೂಮಿಯ ಒಳಗಡೆ, ಭೂಮಿಯ ಪದರದೊಳಗಡೆ ಅಥವಾ ಭೂಮಿಯ ಒಳಗಡೆ ಅತಿ ಹೆಚ್ಚು ಕಂಡು ಬರುವಂತಹ ಎಲಿಮೆಂಟ್ ಯಾವ್ದಂದ್ರೆ ನಾವು ಆಕ್ಸಿಜನ್ ಅಂತಂದ ಹೇಳ್ತೀವಿ. ಇವು ಎರಡೂನು ನೆನ್ಪಿಟ್ಕೊಳ್ಳಿ. ಭೂಮಿಯ ಹೊರಗ ನೈಟ್ರೋಜನ್ ಆದ್ರ ಭೂಮಿಯ ಒಳಗ ಆಕ್ಸಿಜನ್ ಅಂತಂದ ಹೇಳಿ. ಸೊ ವಾತಾವರಣದಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ? 78% ಇರುತ್ತೆ. ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ಅನಿಲ ಅಂತಂದ ಹೇಳ್ತೀವಿ. ಆಮೇಲೆ ಭೂಮಿಯ ಒಳಗಡೆ ರಸಗೊಬ್ಬರಗಳಲ್ಲಿ ಯೂಸ್ ಮಾಡ್ತೀವಿ. ರಸಗೊಬ್ಬರಗಳ ತಯಾರಿಕೆಗಳಲ್ಲಿ ಏನ್ ಯೂಸ್ ಮಾಡ್ತೀವಿ? ನೈಟ್ರೋಜನ್ ಅನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ಅಮೋನಿಯಾ ಉತ್ಪಾದನೆ ಮಾಡ್ಬೇಕು ಅಂತಂದ್ ಹೇಳಿದ್ರ ಅಮೋನಿಯಾ ಅಂತಂದ್ ಹೇಳಿ ಬರತ್ತ. ಈಗ ನೀವು ಫ್ರಿಡ್ಜ್ ಅಲ್ಲೆಲ್ಲ ಬಳಸ್ತೀರಿ, NH3 ಅಂತಂದ್ ಹೇಳ್ತೀವಿ. ಅಮೋನಿಯಾವನ್ನ ಎಲ್ಲಾದ್ರೂ ನೀವು ಉತ್ಪತ್ತಿ ಮಾಡ್ಬೇಕಂದ್ರೆ ನೈಟ್ರೋಜನ್ ಬೇಕೇ ಬೇಕು. ಅದಾದ ನಂತರ ಶೈತ್ಯೀಕರಣ ಅಂತಂದ್ ಹೇಳ್ತೀವಿ. ಅಂದ್ರೆ ಇವಾಗ ಸತ್ತ ಹೆಣಗಳನ್ನೆಲ್ಲ ಸ್ಟೋರ್ ಮಾಡ್ತಾರಲ್ಲ ಹಾಸ್ಪಿಟಲ್ ಒಳಗಡೆ, ಅಲ್ಲೆಲ್ಲ ತಾಪವನ್ನ ಕಡಿಮೆ ಮಾಡೋಕೆ ನೈಟ್ರೋಜನ್ ಬೇಕಾಗತ್ತ. ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನಂತಂದ್ ಹೇಳಿದ್ರೆ ನೈಟ್ರೋಜನ್ ಬಗ್ಗೆ ಆದ್ರ. ಇನ್ನು ನೆಕ್ಸ್ಟ್ ಆಕ್ಸಿಜನ್ ಬಗ್ಗೆ ನೆನ್ಪಿಟ್ಕೊಳ್ರಿ. ಆಕ್ಸಿಜನ್ ಏನಂತಂದ್ ಹೇಳಿದ್ರೆ ಭೂಮಿಯ ಒಳಗಡೆ ಅತಿ ಹೆಚ್ಚು ಕಂಡು ಬರುವಂತಹ ಒಂದು ಅನಿಲವಾಗೈತೆ ಅಥವಾ ಎಲಿಮೆಂಟ್ ಅಂತಂದ್ ಹೇಳ್ತೀವಿ. ಆಮೇಲೆ ನಾವು ಉಸಿರಾಟ ಕ್ರಿಯೆ ಒಳಗಡೆ, ಉಸಿರಾಟ ಕ್ರಿಯೆಯಲ್ಲಿ ಯಾವ್ದನ್ನ ಬಳಸ್ತೀವಿ? ಆಕ್ಸಿಜನ್ ಅನ್ನ ಬಳಸ್ತೀವಿ. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ಚಪಾತಿಯನ್ನ ದೀರ್ಘಕಾಲ ಅಗಿಯುವಾಗ ಅದು ಸಿಹಿಯಾಗಿ ಯಾಕೆ ಸವಿಯುತ್ತ ಅಂತಂದೇಳಿ, ಅದ್ ಯಾಕೆ ಸ್ವೀಟ್ ಆಗತ್ತ ಅಂತಂದೇಳಿ. ಪ್ರಾರಂಭದಲ್ಲಿ ನಾವು ಈ ತರ ಅಗಿತಾ ಇರ್ತೀವಿ, ಆಮೇಲೆ ಅಗದು ಏನಂತಂದ್ರೆ ಅದ್ರಲ್ಲಿರುವಂತಹ ಒಂದು ಎಂಜೈಮ್ ಇರತ್ತ ನಮ್ದು ಅದ್ರೊಳಗಡೆ ಲಾಲಾರಸದೊಳಗಡೆ ಯಾವ ಎಂಜೈಮ್ ಇರತ್ತ? ಅಮೈಲೇಸ್ ಎಂಜೈಮ್ ಅಂತಂದಿರತ್ತ. ಅದ್ ಏನ್ ಮಾಡತ್ತಂತಂದ್ ಹೇಳಿದ್ರ ಕಿಣ್ವಗಳನ್ನ ಅಂದ್ರೆ ಪಿಷ್ಟವನ್ನ ಎರಡು ಸರಳ ಸಕ್ಕರೆಯಾಗಿ ಒಡೆಯುತ್ತ ಅಂತಂದೇಳಿ. ಈಗ ನಾವು ಎಲಿಮಿನೇಷನ್ ಮೆಥಡ್ ಮಾಡೋದಂತಂದ್ರೆ ಇದ್ರಲ್ಲಿ ಯಾವ್ದು ಇಲ್ಲ ಅಂತ ಬರಂಗಿಲ್ಲ. ಕ್ಯಾಲ್ಸಿಯಂ ಸೇರ್ಪಡೆಯಿಂದ ಅಂತಂದೇಳಿ. ಕ್ಯಾಲ್ಸಿಯಂ ಸೇರ್ಪಡೆ ಎಲ್ಲಿ ಯೂಸ್ ಬರುತ್ತೆ? ಕ್ಯಾಲ್ಸಿಯಂ ಸರ್ ಹಾಲಿನೊಳಗಡೆ ಕ್ಯಾಲ್ಸಿಯಂ ಇರತ್ರಿ. ಅದಾದ ನಂತರ ನಮ್ ಬೋನ್ಸ್ ಒಳಗಡೆ ಕ್ಯಾಲ್ಸಿಯಂ ಇರತ್ತ. ಎರಡ್ ಕಡೆ ಕ್ಯಾಲ್ಸಿಯಂ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನು, ನೀರಿನ ಅಂಶ ಹೆಚ್ಚಾಗೋದ್ರಿಂದ ನೀವು ಚಪಾತಿ ತಿಂದ್ರೆ ನೀರ್ ಹೆಚ್ಚಾಗತ್ತೆ ಬಾಯಾಗ? ಆಗಂಗಿಲ್ಲ. ಇದು ಕೂಡ ಎಲಿಮಿನೇಟ್ ಆಗತ್ತೆ. ಬಿ ಆನ್ಸರ್ ಆಗತ್ತೆ. ಆಮೇಲೆ ಲಾಂಗೆಸ್ಟ್ ಆನ್ಸರ್ ಮತ್ತೊಂದ್ ನೋಡ್ರಿ ಆಪ್ಷನ್ ಅಲ್ಲಿ ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಆಗೈತೆ. ಇಲ್ಲಿ ಏನಾಗತ್ತೆ, ಚಪಾತಿಯಲ್ಲಿರುವಂತಹ ಪಿಷ್ಟ ಅಂತಂದ ಹೇಳ್ತೀವಿ. ಈ ಪಿಷ್ಟ ಇದ್ದದ್ದು ಏನಾಗತ್ತಂದ್ರ ಎರಡು ಭಾಗಗಳಾಗಿ, ಎರಡು ಸಕ್ಕರೆಗಳಾಗಿ ಒಡೆಯುತ್ತ. ಅದು ಯಾವ್ದ್ರ ಯೂಸ್ ಇಂದ? ಅಮೈಲೇಸ್ ಅನ್ನುವ ಎಂಜೈಮ್ ಇಂದ ಮಾಲ್ಟೋಸ್ ಗಳಾಗಿ ಏನಾಗಿ ಕನ್ವರ್ಟ್ ಆಗತ್ತ? ಮಾಲ್ಟೋಸ್ ಗಳಾಗಿ ಕನ್ವರ್ಟ್ ಆಗತ್ತ. ನೆನ್ಪಿಟ್ಕೊಡ್ರಿ, ಮಾಲ್ಟೋಸ್ ಹೆಂಗ್ ಗ್ಲೂಕೋಸ್ ಐತೆ ಹಂಗ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗತ್ತೆ ಚಪಾತಿ. ಅವಾಗ ನಮಗ ಅದು ಸ್ವೀಟ್ ಹತ್ತದ. ಕ್ಲಿಯರ್? ಇಲ್ಲಿ ನೋಡ್ರಿ, ಕೆಲವೊಂದು ಎಂಜೈಮ್ಸ್ ಗಳು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ಯಾವ್ದು ಹೇಳಿದ್ವಿ?
ಸರ್ ನಾವು ಅಮೈಲೇಸ್ ಅಂತಂದ್ ಹೇಳಿದ್ವಿ. ಅಮೈಲೇಸ್ ಅಂತಂದ್ ಹೇಳಿ ಬರುತ್ತ ಬಾಯಿ ಒಳಗಡೆ ಲಾಲಾರಸದಲ್ಲಿ ಅಲ್ಲಿ ಏನ್ ಮಾಡತ್ತ ಅಂತಂದ್ ಹೇಳಿದ್ರ ಪಿಷ್ಟವನ್ನ ಸಕ್ಕರೆಯಾಗಿ ಕನ್ವರ್ಟ್ ಮಾಡತ್ತ, ಸ್ಟಾರ್ಚ್ ಅಂತಂದ್ ಹೇಳ್ತೀವಿ. ಪಿಷ್ಟವನ್ನ ಅಥವಾ ಸ್ಟಾರ್ಚ್ ಅನ್ನ ಏನಾಗಿ ಕನ್ವರ್ಟ್ ಮಾಡತ್ತ, ಸಕ್ಕರೆಯ ಕಣಗಳಾಗಿ ಕನ್ವರ್ಟ್ ಮಾಡತ್ತ. ಇದು ಲಾಲಾರಸದಲ್ಲಿ ಅಂದ್ರೆ ನಮ್ಮ ಜೊಲ್ಲಲ್ಲಿ ಕಂಡು ಬರೋದು. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಾವು ಊಟ ಮಾಡ್ತೀವಲ್ಲ, ಆ ಊಟದಲ್ಲಿ ಪ್ರೋಟೀನ್ಸ್ ಗಳು ಇರ್ತಾವ. ಆ ಪ್ರೋಟೀನ್ಸ್ ಗಳನ್ನ ಕನ್ವರ್ಟ್ ಮಾಡೋಕೆ ಪ್ರೋಟೀಸ್ ಅಂತಂದ್ ಹೇಳಿ ಒಂದು ಎಂಜೈಮ್ ಬರುತ್ತ. ಇದು ಪ್ರೋಟೀನ್ ಗಳನ್ನ ಏನಾಗಿ ಕನ್ವರ್ಟ್ ಮಾಡತ್ತ, ನೆನ್ಪಿಟ್ಕೊಡ್ರಿ, ಪ್ರೋಟೀನ್ ಗನ ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಮಾಡತ್ತ. ಈ ಅಮೈನೋ ಆಮ್ಲಗಳನ್ನ ನಾವ್ ಏನಂದ್ರ ಈಸಿಯಾಗಿ ಜೀರ್ಣಕ್ರಿಯೆ ಆಗ್ತಾವ. ಡೈರೆಕ್ಟ್ ಆಗಿ ಪ್ರೋಟೀನ್ ಗಳೇನಂದ್ರ ಜೀರ್ಣಕ್ರಿಯೆ ಆಗಂಗಿಲ್ಲ. ಆಮೇಲೆ ಇನ್ನೊಂದ್ ಬರುತ್ತ ಲಿಪೇಸ್ ಅಂತಂದೇಳಿ. ಲಿಪೇಸ್ ಅನ್ನೋ ಒಂದ್ ಎಂಜೈಮ್ ಬರುತ್ತ. ಇದೇನ್ ಮಾಡತ್ತ, ನಮ್ಮ ಆಹಾರದಲ್ಲಿರುವಂತ ಫ್ಯಾಟ್ ಅನ್ನ, ಕೊಬ್ಬು ಅಂತಂದ್ ಹೇಳ್ತೀವಲ್ಲ, ಅದನ್ನ ಏನಾಗಿ ಕನ್ವರ್ಟ್ ಮಾಡತ್ತಂದ್ರ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡತ್ತ. ಏನಾಗಿ ಕನ್ವರ್ಟ್ ಮಾಡತ್ತ, ಫ್ಯಾಟಿ ಆಸಿಡ್ ಆಗಿ. ಆಮೇಲೆ ಇನ್ನೊಂದು ಗ್ಲಿಸರಾಲ್ ಆಗಿ ಕನ್ವರ್ಟ್ ಮಾಡತ್ತ. ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ಇವೆರಡು ಏನಂದ್ರ ಈಸಿಯಾಗಿ ಕರಗ್ತಾವ. ಆಮೇಲೆ ಅದೇ ತರ ಇನ್ನೊಂದ್ ಬರುತ್ತೆ ಲ್ಯಾಕ್ಟೇಸ್ ಅಂತಂದ್ ಹೇಳಿ. ಲ್ಯಾಕ್ಟೇಸ್ ಇದು ತುಂಬಾ ಇಂಪಾರ್ಟೆಂಟ್. ಇದು ಲ್ಯಾಕ್ಟೇಸ್ ಏನ್ ಮಾಡತ್ತಂದ್ರ ಹಾಲಿನಲ್ಲಿ ಕಂಡು ಬರುವಂತಹ ಲ್ಯಾಕ್ಟೋಸ್ ಅನ್ನ ಕನ್ವರ್ಟ್ ಮಾಡತ್ತ. ಲ್ಯಾಕ್ಟೋಸ್ ಅಂತಂದ್ ಹೇಳಿ ಇದನ್ನ ಏನಕ್ಕೆ ಕನ್ವರ್ಟ್ ಮಾಡತ್ತ, ಸರಳ ಸಕ್ಕರೆಯಾಗಿ ಕನ್ವರ್ಟ್ ಮಾಡತ್ತ. ಇದು ತುಂಬಾ ಇಂಪಾರ್ಟೆಂಟ್. ಸರ್ ನಾವು ಹಾಲು ಕುಡಿದ ತಕ್ಷಣ ಅದೇನ್ ಜೀರ್ಣಕ್ರಿಯೆ ಆಗಂಗಿಲ್ಲ, ಅಲ್ಲೇನ್ ಗ್ರೈಂಡರ್ ಮಿಕ್ಸರ್ ಇಲ್ಲ, ಎಲ್ಲ ಸಣ್ಣಾಗಿ ಇದು ಆಗಕ್. ಸೊ ಅದೇ ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಅನ್ನ ಏನ್ ಮಾಡತ್ತಂದ್ರ ಸರಳ ಸಕ್ಕರೆ ಕನ್ವರ್ಟ್ ಮಾಡೋದು ಯಾವುದು, ಲ್ಯಾಕ್ಟೇಸ್ ಅನ್ನೋ ಒಂದು ಎಂಜೈಮು. ಆಮೇಲೆ ನಮ್ದು ಜೀರ್ಣಕ್ರಿಯೆ ಈಸಿಯಾಗಿ ಆಗತ್ತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದನ್ನ ಯಾವ್ದ್ರಿಂದ ತಯಾರು ಮಾಡ್ತಾರ ಅಂತಂದೇಳಿ. ಇದು ತುಂಬಾ ಇಂಪಾರ್ಟೆಂಟ್. ಜಿಪ್ಸಮ್ ಇಂದ. ಜಿಪ್ಸಮ್ ಅಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಜಿಪ್ಸಮ್ ಅನ್ನೋದು ನಮ್ಮ ಕ್ವಶನ್ಸ್ ಕೂಡ ಕೇಳಿದ್ರೆ ಜಿಪ್ಸಮ್ದು ರಾಸಾಯನಿಕ ಫಾರ್ಮುಲಾ ಏನಂತಂದ್ ಹೇಳಿ CaSO4.2H2O ಅಂತಂದ್ ಹೇಳ್ತೀವಿ. ಇದನ್ನೆಲ್ಲಾದ್ರೂ ಕಾಯಿಸಿದ್ರಿ ಅಂತಂದ್ ಹೇಳಿದ್ರೆ ನಮ್ಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರುತ್ತ CaSO4.12H2O ಅಂತಂದ್ ಹೇಳಿ. ಅದಾದ ನಂತರ ಅದ್ರ ಜೊತೆಗೆ ನೀರ್ ಬಿಡುಗಡೆ ಆಗತ್ತ. ಇವು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಇವುಗಳನ್ನ ನಾವು ಡೇ ಟು ಡೇ ಲೈಫ್ ಒಳಗಡೆ ಯೂಸ್ ಮಾಡ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ, ಆಮೇಲೆ ಇವನ್ ಜಿಪ್ಸಮ್ ಅನ್ನು ಕೂಡ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ನಾವು ಎಲಿಮಿನೇಷನ್ ಮೆಥಡ್ ಪ್ರಕಾರ ಹೋದ್ರೆ ಗ್ರಾಫೈಟ್ ಅಂತಂದ್ ಹೇಳಿದ್ರೆ ಇದು ಕಾರ್ಬನಿನ ಒಂದು ಬಹುರೂಪತೆ ಅಂತಂದ್ ಹೇಳ್ತೀವಿ, ಗ್ರಾಫೈಟ್. ಅದಾದ ನಂತರ ಇದನ್ನ ನಾವು ವಿದ್ಯುತ್ ವಾಹಕ ಅಂತಂದ್ ಹೇಳ್ತೀವಿ, ವಿದ್ಯುತ್ ಮತ್ತು ಉಷ್ಣ ವಾಹಕ ಅಂತಂದ್ ಹೇಳ್ತೀವಿ. ಯಾವುದು, ಗ್ರಾಫೈಟ್. ಇದು ಗ್ರಾಫೈಟ್ ಅನ್ನೋದು ಇನ್ನೊಂದೇನಂದ್ರೆ ಇದೊಂದು ಅಲೋಹ ಆದ್ರೂ ಕೂಡ ಇದು ವಿದ್ಯುತ್ ಮತ್ತು ಉಷ್ಣತೆಯನ್ನ ಟ್ರಾನ್ಸ್ಫರ್ ಮಾಡುತ್ತ ಅಂತಂದ್ ಹೇಳಿ. ಅದಾದ ನಂತರ ಗ್ಲಾಸ್ ಬರಂಗಿಲ್ಲ ಇಲ್ಲಿ. ಸೊ ಗ್ಲಾಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಯೂಸ್ ಮಾಡ್ತಾರೆ, ವೈಟ್ ಸಿಮೆಂಟ್ ಬರಂಗಿಲ್ಲ. ಸಿಮೆಂಟ್ ತಯಾರು ಮಾಡಕ್ಕೆ ಜಿಪ್ಸಮ್ ಬೇಕು. ಇವನ್ ಸಿಮೆಂಟ್ ಕೂಡ ಯಾವ್ದ್ರಿಂದ ತಯಾರು ಮಾಡ್ತಾರೆ, ಜಿಪ್ಸಮ್ ಇಂದನ ತಯಾರು ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಜಿಪ್ಸಮ್. ಇಲ್ಲಿ ಆನ್ಸರ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾವ ಸಸ್ಯವು ಮುಖ್ಯವಾಗಿ ಎಲೆಗಳ ಮೂಲಕ ವೃದ್ಧಿ ಆಗತ್ತ ಅಂತಂದೇಳಿ. ಸೊ ಯಾವ ಸಸ್ಯವು ಎಲೆಗಳ ಮುಖಾಂತರ, ಈಗ ಎಲೆ ಎಲ್ಲಾದ್ರೂ ಕೆಳಗಡೆ ಮಣ್ಣಿಗೆ ಹತ್ಕೊಂತಂತ ಹೇಳಿದ್ರೆ ಈ ತರ ಒಂಥರ ಬೊಡ್ಡುಗಳು ಅಂತ ಹೇಳಿದ್ರೆ ಅದ್ರ ಮೊಗ್ಗುಗಳೆಲ್ಲ ಏನಂತ ಚಿಗುರಿ ಬಿಟ್ಟು ಮತ್ತೊಂದು ಗಿಡವಾಗಿ ಬೆಳಿಬೇಕು ಅಂತ ಯಾವ ಗಿಡ ಬೆಳೆಯುತ್ತ ಅಂತಂದೇಳಿ. ಯಾವ್ದಂತಂದ್ರೆ ಬ್ರಯೋಫಿಲ್ಲಮ್ ಅಂತಂದ್ ಹೇಳ್ತೀವಿ. ಬ್ರಯೋಫಿಲ್ಲಮ್ ಅನ್ನೋ ಒಂದು ಗಿಡ ಏನಂದ್ರೆ ಅದರದ್ದು ಜಸ್ಟ್ ಎಲೆಗಳು ಮಣ್ಣಿಗೆ ಟಚ್ ಆಯ್ತು ಅಂತಂದ್ ಹೇಳಿದ್ರೆ ಬೇರುಗಳನ್ನ ಬಿಟ್ಟು ಸಸ್ಯಗಳಾಗಿ ಕನ್ವರ್ಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರೋಬಯೋಟಿಕ್ಸ್ ಅಂದ್ರೆ ಏನು. ಪ್ರೋಬಯೋಟಿಕ್ಸ್ ಅಂತಂದ್ ಹೇಳಿ, ಪ್ರೋಬಯೋಟಿಕ್ಸ್ ಅಂತಂದ್ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವಂತಹ ಜೀವಿಗಳು ಅಥವಾ ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿ ಒಳಗಡೆ ಇರ್ತಾವ. ಅವು ನಮಗ್ ಯೂಸ್ ಅಂದ್ರೆ ಈಗ ಪ್ರೋಬಯೋಟಿಕ್ಸ್ ಅಂತಂದ್ರೆ ಹೆಂಗಿರ್ತಾವು, ಈಗ ನಮ್ ಬಾಡಿ ಒಳಗಡೆನೆ ಇರ್ತಾವ. ಈಗ ಬ್ಯಾಕ್ಟೀರಿಯಾ ಅನ್ಕೊಡ್ರಿ, ಅವಕ್ ಏನ್ ಬೇಕು ಅದನ್ನೆಲ್ಲ ಯೂಸ್ ಮಾಡ್ಕೊಂತಾವ, ತಿಂತಾವ. ಬಟ್ ಆದ್ರ ಅವು ನಮಗ್ ಏನ್ ಮಾಡ್ತಾವ, ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರ್ತಾವ. ನಮ್ಮ ಆರೋಗ್ಯಕ್ಕೆ ಏನ್ ಮಾಡ್ತಾವ ಅಂದ್ರ ಹೆಲ್ಪ್ ಮಾಡ್ತಾವ. ಅಂತಹ ಜೀವಿಗಳನ್ನ ನಾವ್ ಏನಂತ ಕರಿತೀವಿ, ಪ್ರೋಬಯೋಟಿಕ್ಸ್ ಅಂತಂದ್ ಹೇಳಿ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಲ್ಯಾಕ್ಟೋಬೆಸಿಲೈ ಅಂತಂದ್ ಹೇಳಿ ಬರುತ್ತ. ಯಾವ್ದು ಬರುತ್ತ, ಲ್ಯಾಕ್ಟೋಬೆಸಿಲೈ ಅನ್ನೋ ಒಂದು ಬ್ಯಾಕ್ಟೀರಿಯಾ ಬರುತ್ತೆ. ಇದೇನ್ ಮಾಡತ್ತ ಸರ್, ಲ್ಯಾಕ್ಟೋ ಅಂತಂದ್ ಹೇಳಿದ್ರೆ ಲ್ಯಾಕ್ಟೋ ಏನು ಹಾಲಿನಲ್ಲಿರುವಂತಹ ಒಂದು ಬ್ಯಾಕ್ಟೀರಿಯಾ ಯಾವ್ದಂದ್ರ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವ್ದು ಸ್ಫೋಟಕ ಅಲ್ಲ ಅಂತಂದ್ ಹೇಳಿ. ಈಗ ನೋಡ್ರಿ ಯಾವ್ದಂತಂದ್ ಹೇಳಿದ್ರ ಅಮೋನಿಯಂ ಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ. ಇದು TNT, RDX, HMX ಇವೆಲ್ಲ ಏನಂದ್ರೆ ಸ್ಫೋಟಕಗಳು. ಇವುಗಳನ್ನ ಬಾಂಬ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರ.
ಬಟ್ ಅದ್ರ ಅಮೋನಿಯಂ ಕಾರ್ಬೋನೇಟ್ ಅನ್ನೋದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಬೇಕಿಂಗ್ ಪೌಡರ್ ಅಂತಂದ್ ಹೇಳ್ತೀವಿ. ಸೋಡಾ, ಅಡುಗೆ ಸೋಡಾ ಅಂತಂದ್ ಹೇಳ್ತೀವಲ್ಲ, ಅದನ್ನ ತಯಾರು ಮಾಡೋಕೆ, ಆಮೇಲೆ ರಸಗೊಬ್ಬರಗಳಲ್ಲಿ ಬಳಸ್ತಾರ ಅಮೋನಿಯಂ ಕಾರ್ಬೋನೇಟ್ ಅನ್ನ. ಈಗ ಅಡುಗೆ ಸೋಡಾ ಅಂತಂದ್ ಹೇಳಿ ಬಂತು. ಈ ಅಡುಗೆ ಸೋಡಾವನ್ನ ನಾವ್ ಏನಂತ ಕರಿತೀವಿ? NaHCO3 ಅಂತ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ. ಬೈ ಅಂದ್ರೆ ಬಾಯಿಯಿಂದ ತಿಂತೀವಲ್ಲ, ಬೈ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಅದೇ ಈಗ ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿದ್ರೆ Na2CO3 ಸೋಡಿಯಂ ಕಾರ್ಬೋನೇಟ್. ಇದನ್ನ ನಾವು ಸೋಡಿಯಂ ಅಂತಂದ್ ಹೇಳ್ತೀವಲ್ಲ, ಸೋಡಿಯಂ ಅಂತಂದ್ ಹೇಳಿದ್ರೆ ಕೈಯಿಂದ ಅಂತಂದ್ ಹೇಳಿದ್ರೆ ಅದನ್ನ ವಾಷಿಂಗ್ ಸೋಡಾ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ವಾಷಿಂಗ್ ಪೌಡರ್, ಸೋಪಿನ್ ಪೌಡರ್ ನಾವ್ ಏನಂತ ಕರಿತೀವಿ ಅಂದ್ರೆ ಸೋಡಿಯಂ ಕಾರ್ಬೋನೇಟ್. ಆಮೇಲೆ ನಾವು ಬಾಯಿಯಿಂದ ಅಡಿಗೆ ಸೋಡಾ ತಿಂತೀವಿ ಅಂತಂದ್ ಹೇಳಿದ್ರೆ ಅದು ಸೋಡಿಯಂ ಬೈಕಾರ್ಬೋನೇಟ್ ಅಂತಂದ್ ಹೇಳಿ ಈಸಿಯಾಗಿ ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ಡೆಂಗ್ಯೂ ವೈರಸ್ ಯಾವ್ದ್ರ ಮೂಲಕ ಹರಡತ್ ಅಂತಂದ್ ಹೇಳಿ. ಡೆಂಗ್ಯೂ ವೈರಸ್ ಯಾವ್ದ್ರ ಮೂಲಕ ಹರಡತ್ ಅಂತಂದ್ ಹೇಳಿದ್ರ ನೆನ್ಪಿಟ್ಕೊಡ್ರಿ, ಸೊಳ್ಳೆಗಳ ಕಚ್ಚುವಿಕಿಂದ ಅಂತಂದ್ ಹೇಳ್ತೀವಿ. ಯಾವ ಸೊಳ್ಳೆ ಕಚ್ಚಿದ್ರೆ ಇಲ್ಲಿ ನಮ್ಗ ರೋಗ ಬರುತ್ತೆ? ಅದು ಈಜಿಪ್ಟಿ ಅಂತಂದ್ ಹೇಳಿ. ಈಜಿಪ್ಟಿ ಎಡೆಸಿಸ್ ಇದು ಈಡಿಸ್ ಈಜಿಪ್ಟಿ ಅಂತಂದ್ ಹೇಳ್ತೀವಿ. ಈಡಿಸ್ ಈಜಿಪ್ಟಿ. ಸೊ ಇದೆಲ್ಲಾದ್ರೂ ಕಡಿಯೋದ್ರಿಂದ ನಮ್ಗೆ ಏನಾಗತ್ತೆ ಅಂತಂದ್ ಹೇಳಿದ್ರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ನೋಡ್ರಿ, ಈಗ ಕ್ಷಯ ರೋಗ ಅಂತಂದ್ ಹೇಳ್ತೀವಿ, ಟ್ಯೂಬರ್ಕುಲೋಸಿಸ್. ಅದು ಬರ್ಬೇಕಂದ್ರ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ನೆಕ್ಸ್ಟ್ ಕಾಲರಾ ಅನ್ನೋ ಒಂದು ರೋಗ, ಇದು ವಿಬ್ರಿಯೋ ಕಾಲರೆ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ನೆಕ್ಸ್ಟ್ ನ್ಯೂಮೋನಿಯಾ, ಇದೇನಂತಂದ್ ಹೇಳಿದ್ರೆ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯಾದಿಂದ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಥ್ರೋಟ್ ಅಂತಂದ್ ಹೇಳಿ, ಅಂದ್ರ ಗಂಟಲು ಬೇನೆ, ಇದು ಕೂಡ ಏನಂತಂದ್ ಹೇಳಿದ್ರ ಸ್ಟ್ರೆಪ್ಟೋಕೋಕಸ್ ಪಯೋಜಿನಸ್ ಅಂತಂದ್ ಹೇಳಿ. ಅದಾದ ನಂತರ ಇವೆರಡು ಕೇಳಂಗಿಲ್ಲ ಅಷ್ಟೊಂದು, ಬಟ್ ಆದ್ರೆ ಇವು ಎರಡು ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಪ್ಲೇಗ್ ರೋಗ ಇಂಪಾರ್ಟೆಂಟ್ ಆಗತ್ತ, ಎರ್ಸಿನಿಯಾ ಪೆಸ್ಟಿಸ್ ಅನ್ನೋದ್ರಿಂದ ಬರುತ್ತ. ನೆಕ್ಸ್ಟ್ ಟೆಟಾನಸ್, ಧನುರ್ವಾತ ಅಂತಂದ್ ಹೇಳ್ತೀವಿ, ಇದು ಕ್ಲೋಸ್ಟ್ರಿಡಿಯಂ ಟೆಟಾನಿಯಾದಿಂದ ಬರುತ್ತ. ಈಗ ನಾನೇನ್ ಇದು ಕರೆಕ್ಟ್ ಮಾರ್ಕ್ ಹಾಕೇನಲ್ಲ, ಅವು ಇಂಪಾರ್ಟೆಂಟ್. ನೆಕ್ಸ್ಟ್ ದಡಾರ್ ಅಂತಂದ್ ಹೇಳಿ ಬರುತ್ತ, ಡೈಪ್ತೀರಿಯಾ, ಇದು ಕೊರಿನೆ ಬ್ಯಾಕ್ಟೀರಿಯಂ ಡಿಪ್ತೀರಿಯಾದಿಂದ ಬರುತ್ತ. ಕುಷ್ಠರೋಗ ಅಂತಂದ್ ಹೇಳ್ತೀವಿ, ಇದು ಮೈಕ್ರೋಬ್ಯಾಕ್ಟೀರಿಯಂ ಲೆಪ್ರೆದಿಂದ ಬರುತ್ತ. ನೆಕ್ಸ್ಟ್ ಟೈಫಾಯ್ಡ್ ಅಂತಂದ್ ಹೇಳ್ತೀವಲ್ಲ, ಇದು ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತತೆ. ಇಷ್ಟು ನೆನ್ಪಿಟ್ಕೊಡ್ರಿ, ಯಾವ ಬ್ಯಾಕ್ಟೀರಿಯಾದಿಂದ ಯಾವ ರೋಗಗಳು ಬರ್ತಾವ ಅಂತಂದ್ ಹೇಳಿ. ಎಸ್, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಿಫ್ಯೂಷನ್ ಅಂದ್ರೆ ಏನು ಅಂತಂದ್ ಹೇಳಿ. ಸರ್ ಇವಾಗ ಇಷ್ಟು ದೊಡ್ಡದವ್ರಿ, ನನಗೆ ತಲಿ ತಿರುಗ ಐತಿ. ಈಗ ನೋಡ್ರಿ, ಲಾಂಗೆಸ್ಟ್ ಆನ್ಸರ್ ಕರೆಕ್ಟ್ ಅಂತಂದ್ ಹೇಳಿದೇನ ನಿಮಗ್ ಇವಾಗ. ನೋಡ್ರಿ, ಇದು ಎ ಲಾಂಗೆಸ್ಟ್ ಐತೇನ್ರಿ, ಕಂಪೇರ್ ಮಾಡಿದ್ರೆ ಸರ್ ಎ ಲಾಂಗೆಸ್ಟ್ ಇಲ್ರಿ, ಆಮೇಲೆ ಸಿ ಲಾಂಗೆಸ್ಟ್ ಇಲ್ಲ, ಇವನ್ನೆಲ್ಲ ತೆಗೆದಾಕ್ಬಿಟ್ಟಿದ್ರಿ. ಇನ್ನ ಬಿ ಮತ್ತು ಸಿ ದೊಳಗೆ ಯಾವ್ದೋ ಒಂದಿರುತ್ತೆ, ಬಿ ಮತ್ತು ಸಿ ದೊಳಗಡೆ ಯಾವ್ದೋ ಒಂದಿರುತ್ತೆ, ಯಾಕಂದ್ರೆ ಅವು ಎರಡು ದೊಡ್ಡ ಅದಾವ ಅಷ್ಟ. ಈಗ ನಾವು ನೋಡೋಣ, ಈಗ ಹೆಂಗಂತಂದ್ ಹೇಳಿದ್ರೆ ಡಿಫ್ಯೂಷನ್ ಅಂತಂದ್ ಹೇಳಿದ್ರ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಅಂದ್ರೆ ಒಂದು ಪದಾರ್ಥವು ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಚಲಿಸೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿಫ್ಯೂಷನ್ ಅಂತಂದ್ ಹೇಳಿ ಕರಿತೀವಿ. ಕ್ಲಿಯರ್. ನಿಮಗ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಯಾವ ರೀತಿ ಅಂತಂದ್ ಹೇಳಿದ್ರೆ, ಇವಾಗ ಈ ತರ ವಾಟರ್ ಐತೆ, ಈಗ ವಾಟರ್ ಒಳಗಡೆ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಟ್ಯಾಬ್ಲೆಟ್ ಅಥವಾ ಯಾವ್ದೋ ಒಂದು ವಸ್ತುವನ್ನ ಹಾಕಿದ್ವಿ ಅಂತಂದ್ ಹೇಳಿದ್ರೆ ಅದಲ್ಲಿ ಅಷ್ಟೇ ಇರಂಗಿಲ್ಲ, ಆ ಪ್ರದೇಶದಲ್ಲಿ ಏನಂದ್ರೆ ಪ್ರೆಷರ್ ಕ್ರಿಯೇಟ್ ಆಗಿ ಎಲ್ಲಾ ಕಡೆಗೆ ಏನಂದ್ರೆ ಸ್ಪ್ರೆಡ್ ಆಗತ್ತೆ. ಇದನ್ನ ನಾವು ಡಿಫ್ಯೂಷನ್ ಅಂತಂದ್ ಕರಿತೀವಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಿಮ್ ರೂಮ್ ಅಲ್ಲಿ ಕೂತ್ಕೊಂಡಿರ್ತೀರಾ, ಇವಾಗ ಏನ್ ಮಾಡ್ತೀರ ಅಂತಂದ್ರೆ ನೀವು 4 ಜನ ಕೂತ್ಕೊಂಡಿರ್ತೀರಿ. ಇಲ್ಲಿ ಇದ್ರೊಳಗಡೆ ಗಾಳಿ ಏನಿರುತ್ತೆ ಸೇಮ್ ಇರುತ್ತೆ, ಅಂದ್ರೆ ಪ್ರೆಷರ್ ಏನಂತಂದ್ ಹೇಳಿದ್ರೆ ನಾರ್ಮಲ್ ಇರುತ್ತೆ. ಓಕೆ, ಪ್ರೆಷರ್ ಅಂತಂದ್ ಹೇಳ್ತೀವಿ, ಅಥವಾ ಡೆನ್ಸಿಟಿ ಅಂತಂದ್ ಹೇಳ್ತೀವಿ. ಡೆನ್ಸಿಟಿ ಅಂತ ತಗೊಳ್ರಿ, ಏರ್ ಡೆನ್ಸಿಟಿ ಏನಿರುತ್ತೆ ಅಂದ್ರೆ ಎಲ್ಲಾ ಕಡೆಗೆ ನಾರ್ಮಲ್ ಆಗಿರುತ್ತೆ. ಸೊ ಇವಾಗ ಇಲ್ಲಿ ಕುತ್ಕೊಂಡು ಒಬ್ಬ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಹೂಸ್ ಬಿಡ್ತಾ ಅಂತ ಅನ್ಕೊಳ್ರಿ. ಅವ್ ಬಿಟ್ಟ ಅಂತಂದ್ ಹೇಳಿದ್ರ ಅವ್ ಗಾಳಿ ಹೊರಗಡೆ ಬಿಟ್ಟಂಗಲ್ಲ, ಈ ಪ್ರದೇಶದಲ್ಲಿ ಏನಾಗತ್ತಂದ್ರ ಡೆನ್ಸಿಟಿ ಜಾಸ್ತಿ ಆಗತ್ತ, ಆಮೇಲೆ ಪ್ರೆಷರ್ ಜಾಸ್ತಿ ಆಗತ್ತ. ಅವಾಗ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ, ಹೆಚ್ಚಿನ ಸಾಂದ್ರತೆ ಕಡೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ, ಅಥವಾ ಹೆಚ್ಚಿನ ಪ್ರೆಷರ್ ಇಂದ ಕಡಿಮೆ ಪ್ರೆಷರ್ ಕಡೆಗೆ ಏನಾಗತ್ತಂದ್ರ ವಸ್ತುಗಳು ಅಥವಾ ಅಣುಗಳು ಗಾಳಿ ಏನಾಗತ್ತಂದ್ರ ಸ್ಪ್ರೆಡ್ ಆಗತ್ತ. ಅವಾಗ ಆಮೇಲೆ ಒಂದೊಂದು 10 ಸೆಕೆಂಡ್ ಆದ ನಂತರ ನಿಮಗ್ ಸ್ಮೆಲ್ ಬರುತ್ತೆ. ಕರೆಕ್ಟಾ? ಟೈಮ್ ತಗೊಳತ್ತದ ಇದು ಟ್ರಾವೆಲ್ ಆಗಕ್ಕೆ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿಫ್ಯೂಷನ್ ಅಂತಂದ್ ಕರಿತೀವಿ. ಇದು ಎಲ್ಲಿ ಅಂತಂದ್ ಹೇಳಿದ್ರ ಇವಾಗ ಅಣುಗಳ ಒಳಗಡೆ, ಕಣಗಳ ಒಳಗಡೆ ನಡೀತು ಅಂತಂದ್ ಹೇಳಿದ್ರ ಅಣುಗಳು ಚೇಂಜಸ್ ಆಗ್ತಾ ಇತ್ತು ಅಂದ್ರೆ ಡಿಫ್ಯೂಷನ್ ಅಂತ ಕರಿತೀವಿ. ಇದು ಕ್ಲಿಯರ್ ಆಗಿ ನೆನ್ಪಿಟ್ಕೊಡ್ರಿ, ಆಪ್ಷನ್ ಡಿ. ನೋಡ್ರಿ, ನೆಕ್ಸ್ಟ್ ಏನ್ ಕೊಡ್ತಾರೆ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಯಾವ್ದು ಸತ್ಯ ಅಂತಂದ್ ಹೇಳ್ಕೊಟ್ಟಿದಾರೆ ಅಂತಂದ್ ಹೇಳಿ. ಇದ್ರಲ್ಲಿ ಯಾವ್ದು ಕರೆಕ್ಟ್ ಇಲ್ಲ. ಈಗ ನೋಡ್ರಿ, ಒಂದ್ ಸ್ವಲ್ಪ ಥಿಂಕ್ ಮಾಡ್ರಿ, ಇದ್ರಲ್ಲಿ ಯಾವ್ದು ಕರೆಕ್ಟ್ ಇಲ್ಲ ಅಂತಂದ್ ಕೇಳಿದ್ರು ಅಂತಂದ್ ಹೇಳಿದ್ರ ಅದ್ರಲ್ಲಿ 1 ಅಥವಾ 2 ಏನಂತಂದ್ ಹೇಳಿದ್ರ
ರಾಂಗ್ ಇರ್ತಾವ, ಒಂದು ಅಥವಾ ಎರಡು. ಬಟ್ ಯಾವ್ದು ಸತ್ಯ ಯಾವ್ದು ಕರೆಕ್ಟ್ ಅಂತಂದ್ ಕೇಳಿದ್ರು ಅಂತಂದ್ರೆ ಇದ್ರಲ್ಲಿ ಯಾವ್ದು ಸರಿ ಇದಾವ ಅಂತಂದ್ ಕೇಳಿದ್ರೆ ಆಲ್ಮೋಸ್ಟ್ 3 ಸರಿ ಇರ್ತಾವ, ಅಥವಾ 2 ಸರಿ ಇರ್ತಾವ ಸೈನ್ಸ್ ಒಳಗಡೆ. ಹಂಗ ಕೊಟ್ಟಿರ್ತಾನ ಅದ್ ಎನಾಲಿಸಿಸ್ ಮಾಡಿದ್ರಿ ಅಂತಂದ ಹೇಳಿದ್ರೆ. ಯಾವ್ದು ಸರಿ ಇಲ್ಲ ಅಂತ ಕೇಳಿದ್ರೆ 1 ಅಥವಾ 2 ರಾಂಗ್ ಇರ್ತಾವ, ಅದನ್ನ ಥಿಂಕ್ ಮಾಡ್ಬೇಕು. ಈಗ ನೋಡ್ರಿ, ಕಪ್ಪು ಬಣ್ಣದ ವಸ್ತುವು ಎಲ್ಲಾ ತರಂಗಾಂತರದ ಬೆಳಕನ್ನ ಹೀರ್ಕೊಳ್ತಾವ. ಎಸ್, ಬ್ಲಾಕ್ ಕಲರ್ ಏನ್ರ ಇದ್ದು ಅಂತಂದ ಹೇಳಿದ್ರೆ ಅದಕ್ಕೆ ಹೇಳ್ತಾರ ಬಿಸ್ಲಾಗ ನೀ ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡ್ ಹೋಗ್ಬೇಡಪ್ಪ, ತ್ರಾಸ್ ಬಾಳ ಆಗತ್ತ ಅಂತಂದ ಹೇಳಿ. ಅಂದ್ರೆ ಕಪ್ಪು ಬಣ್ಣದ ವಸ್ತು ಏನಂದ್ರ ಎಲ್ಲಾ ಬೆಳಕಿನ ಕಿರಣಗಳ, ಎಲ್ಲಾ ತರಂಗಾಂತರದ ಬೆಳಕಿನ ಕಿರಣಗಳನ್ನ ಹೀರ್ಕೊಂತಾವ. ಆಮೇಲೆ ಅವು ಪ್ರತಿಫಲಿಸಂಗಿಲ್ಲ, ಅಲ್ಲೇ ಹೀರ್ಕೊಂಡ್ ಇಟ್ಕೊಂತಾವ. ಅದಕ್ಕೆ ನೀವು ಬ್ಲಾಕ್ ಡ್ರೆಸ್ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೆ ಶೆಕೆ ಜಾಸ್ತಿ ಆಗತ್ತೆ. ಓಕೆ, ಫಸ್ಟ್ ಒನ್ ಕರೆಕ್ಟ್ ಐತೆ. ನೆಕ್ಸ್ಟ್, ಬಿಳಿ ಬಣ್ಣದ ವಸ್ತುವು ಎಲ್ಲಾ ವಿಭಿನ್ನ ತರಂಗಾಂತರಗಳನ್ನ ಪ್ರತಿಫಲಿಸುತ್ತೆ. ನೋಡ್ರಿ, ಬಿಳಿ ಬಣ್ಣದ ವಸ್ತುಗಳಿದ್ವು ಅಂತಂದ್ ಹೇಳಿದ್ರ ಬ್ಯಾಸಿಗೆ ಬಿಳಿ ಬಣ್ಣದ ಹಾಕು ಅಂತ ಹೇಳ್ತಾರೆ. ಯಾಕಂತಂದ್ ಹೇಳಿದ್ರೆ ಬಿಳಿ ಬಣ್ಣ ತರಂಗಾಂತರನ ಬೆಳಕನ್ನ ಹೀರ್ಕೊಳಂಗಿಲ್ಲ, ಅದೇನ್ ಮಾಡತ್ತಂದ್ರೆ ಎಲ್ಲವನ್ನ ರಿಫ್ಲೆಕ್ಟ್ ಮಾಡ್ಬಿಡುತ್ತ. ಸೊ ಇದು ಕೂಡ ಕರೆಕ್ಟ್ ಐತೆ. ನೆಕ್ಸ್ಟ್, ಕೆಂಪು ಬಣ್ಣದ ವಸ್ತುಗಳು ಕೆಂಪು ಬಣ್ಣವನ್ನ ಹೊರತುಪಡಿಸಿ ಉಳಿದ ಎಲ್ಲಾ ತರಂಗಾಂತರವನ್ನ ಹೀರ್ಕೊಂತಾವ. ಇಲ್ಲಿ ನೋಡ್ರ, ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ ಹೇಳಿದ್ರೆ ಈಗ ಇದೇನ್ ನಿಮ್ಗಂತಂದ್ ಹೇಳಿದ್ರೆ ಕೆಂಪು ಕಾಣ್ಸಾಕತೈತಲ್ಲ, ಇದು ಯಾಕೆ ಕೆಂಪು ಕಾಣಿಸುತ್ತಂತಂದ್ ಹೇಳಿದ್ರ ಎಲ್ಲಾ ಬಣ್ಣಗಳನ್ನ ಈ ವಸ್ತು ಹೀರ್ಕೊಳತ್ತ. ಓನ್ಲಿ ಕೆಂಪು ಕಲರ್ ಮಾತ್ರ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಪ್ರತಿಫಲಿಸುತ್ತ, ಅವಾಗ ನಮ್ಗೆ ಆ ವಸ್ತು ಕೆಂಪಾಗಿ ಕಾಣಿಸುತ್ತ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ವಸ್ತು ಗ್ರೀನ್ ಕಲರ್ ಐತೆ ಅನ್ಕೊಳ್ರಿ, ಗ್ರೀನ್ ಕಲರ್ ಈ ಎಲ್ಲಾ ತರಂಗಾಂತರದ ಬೆಳಕನ್ನ, ಎಲ್ಲಾ ಕಲರ್ ಬೆಳಕನ್ನ ಹೀರ್ಕೊಂಡ್ಬಿಡುತ್ತ ಆ ವಸ್ತು. ಬಟ್ ಆದ್ರೆ ಗ್ರೀನ್ ಅನ್ನ ಮಾತ್ರ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ ರಿಫ್ಲೆಕ್ಟ್ ಮಾಡುತ್ತೆ, ಅವಾಗ ನಮಗ್ ಗ್ರೀನ್ ಅಷ್ಟ ಕಾಣಿಸುತ್ತೆ ಆ ವಸ್ತು. ಇದೇನಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ರಿ. ಇದ್ರಲ್ಲಿ 1, 2, 3 3 ಏನಂದ್ರೆ ಕರೆಕ್ಟ್ ಆಗ್ತಾವ. ನೆಕ್ಸ್ಟ್, ಎತ್ತರದ ಪ್ರದೇಶಗಳಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯಕ್ ಕಾರಣ ಏನು ಅಂತಂದೇಳಿ. ಎತ್ತರದ ಪ್ರದೇಶದೊಳಗಡೆ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯಕ್ ಕಾರಣ ಏನಂತಂದ್ ಹೇಳಿದ್ರೆ ಎತ್ತರಕ್ಕೆ ಹೋದಂತೆ ಏನಾಗತ್ತ, ವಾತಾವರಣ ಕಡಿಮೆ ಆಗತ್ತ. ಆಪ್ಷನ್ ಡಿ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ, ನಾವು ಮೇಲ್ಗಡೆ ಹೆಂಗ್ ಎತ್ತರಕ್ಕೆ ಹೋಗ್ತಿವಿ ಹಂಗೇನಾಗತ್ತಂದ್ರ ಪ್ರೆಷರ್ ಕಡಿಮೆ ಆಗತ್ತ. ಸೊ ಏನ್ ಕಡಿಮೆ ಆಗತ್ತ, ವಾತಾವರಣದ ಒತ್ತಡ ಅಥವಾ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತಂದ್ ಹೇಳ್ತೀವಿ. ವಾತಾವರಣದ ಒತ್ತಡ ಅಥವಾ ಅಟ್ಮಾಸ್ಫಿರಿಕ್ ಪ್ರೆಷರ್ ಏನಾಗತ್ತಂದ್ರ ಕಡಿಮೆ ಆಗತ್ತ. ಸೊ ಅದಕ್ಕೋಸ್ಕರ ಈಗ ನಾರ್ಮಲ್ ಆಗಿ ಭೂಮಿ ಮೇಲೆ ಇತ್ತಂದ್ರ 100°C ಬೇಕು. ಅದಾದ ನಂತರ ನೆಕ್ಸ್ಟ್ ಈಗ ನೀವು ಮೇಲ್ಗಡೆ ಹೋದ್ರಿ ಅಂದ್ರೆ ಪ್ರೆಷರ್ ಕಮ್ಮಿ ಆಗಿರತ್ತ. ಸೊ ಅದಕ್ಕೋಸ್ಕರ ನಿಮ್ಗೆ 100ಕ್ಕಿಂತ ಕಡಿಮೆ ತಾಪಮಾನದಲ್ಲಿ ನೀವು ನೀರ್ ಕುದಿಯೋಕ್ ಸ್ಟಾರ್ಟ್ ಆಗತ್ತೆ. ಈಗ ನೋಡ್ರಿ, ಬೆಟ್ಟಗಳ ಮೇಲೆಲ್ಲ 100% 100°C ಬೇಕಾಗಿಲ್ಲ, ಯಾಕಂದ್ರೆ ಅಲ್ಲಿ ವಾತಾವರಣದ ಪ್ರೆಷರ್ ಕಡಿಮೆ ಇರುತ್ತೆ. ಸೊ ಟೆಂಪರೇಚರ್ ಕಡಿಮೆ ಬೇಕಾಗತ್ತೆ. ಇದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ನ್ಯಾವಿಗೇಷನ್ ಗಾಗಿ ದಾರಿ ಕಂಡುಕೊಳ್ಳಲು ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಶಬ್ದ ತರಂಗಗಳನ್ನ ಯೂಸ್ ಮಾಡತ್ತ. ಅಂದ್ರೆ ಈಗ ಅದಕ್ಕ ದಾರಿ ಕಂಡುಕೋಬೇಕಂತಂದ್ ಹೇಳಿದ್ರೆ ಶಬ್ದವನ್ನ ಯೂಸ್ ಮಾಡ್ಕೊಂಡು ಅದೇನ್ ಮಾಡತ್ತಂದ್ರ ಹಾರಾಡತ್ತ ಅಥವಾ ಓಡಾಡತ್ತ ಅಂತಂದೇಳಿ. ಇಲ್ಲಿ ಯಾವ್ದು ಸರ್, ಕಾಂಗ್ರುಗಳು ಅಂತಂದೈತೆ. ಕಾಂಗ್ರುಗಳು ಎದಕ್ರಿ, ಕಣ್ಣು ಕಾಣಿಸೋದಕ್ಕ. ಆನೆ ಐತ್ರಿ ಸರ್, ಆನಿಗೆ ಏನಾದ್ರು ಸೌಂಡ್ ಬೇಕೇನ್ರಿ, ಆನಿ ಕಣ್ಣದವ, ಆರಾಮಾಗಿ ತಿರುಗಾಡತ್ತ. ಇಲ್ಲಿ ನೋಡ್ರಿ, ಇಲಿ ಮತ್ತು ಬಾವಲಿ. ಇಲಿ ಅಂತೂ ಇಲ್ಲೇ ಇಲ್ಲ, ಇದೇನ್ ಬಿಲಾ ತೆಗಿಯತ್ತ ಅದು. ಇಲ್ಲಿ ಬಾವಲಿಗಳು, ಈ ಬಾವಲಿ ಏನಂತಂದ್ ಹೇಳಿದ್ರೆ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ಯೂಸ್ ಮಾಡತ್ತ ಅಂತಂದ್ ಹೇಳ್ತೀವಿ. ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ, ಹೆಚ್ಚಿನ ಆವರ್ತನದ ಶಬ್ದಗಳನ್ನ ಹೊರಸೂಸಿ ಅವು ಯಾವುದಕ್ ಈಗ ನೋಡ್ರಿ ಹೆಂಗಂತಂದ್ ಹೇಳಿದ್ರೆ, ಈಗ ಇಲ್ಲಿ ಒಂದು ಗುಡ್ಡ ಐತೆ, ಇಲ್ಲೊಂದು ಗುಡ್ಡ ಐತೆ, ಇವಾಗ ಬಾವಲಿಗಳು ಹಾರಾಡ್ತಿದಾವ. ಈಗ ಇಲ್ಲಿ ಬಂದ ತಕ್ಷಣ ಇಲ್ಲೆಲ್ಲಾದ್ರೂ ಬಿಟ್ಟು ಅಂತಂದ್ ಹೇಳಿದ್ರೆ ಅಲ್ಟ್ರಾಸಾನಿಕ್ ಕಿರಣಗಳು ಅವು ಬಡದ್ ಬಿಟ್ಟು ರಿಟರ್ನ್ ಬರ್ತಾವ. ಅವಾಗ ಅವಕ್ಕೆ ಇಲ್ಲಿ ಏನೋ ಐತೆ ಅಂತ ಗೊತ್ತಾಗತ್ತ. ಅವಾಗ ಇಲ್ಲಿ ಬಂದ ತಕ್ಷಣ ಇಲ್ಲಿ ಅಲ್ಟ್ರಾನಿಕ್ ಸೌಂಡ್ ಅನ್ನ ಬಿಟ್ಟು ಅಂತಂದ್ ಹೇಳಿದ್ರೆ ಅದ್ ಹಂಗ ಹೋಗ್ಬಿಡುತ್ತೆ, ರಿಟರ್ನ್ ಬರಂಗಿಲ್ಲ. ಅವು ಹಂಗಾದ್ರೆ ಇಲ್ಲಿ ಒಂದು ದಾರಿ ಐತೆ ಅಂತ ಹೋಗ್ತಾವ. ಆ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಂತಾವ ಯಾವ ಬಾವಲಿಗಳು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಯಾವ ವಿಟಮಿನ್ ಸಿಗತ್ತಂತಂದೇಳಿ. ನೋಡ್ರಿ, ಈ ತರ ಏನಾದ್ರು ಬಂದ್ವಿ ಅಂತಂದ್ ಹೇಳಿದ್ರೆ ಅದು ಮೇನ್ ಏನಂತಂದ್ ಹೇಳಿದ್ರೆ ಸೂರ್ಯನ ಕಿರಣಗಳಲ್ಲಿ UV ರೇಸ್ ಅಂತಂದ್ ಹೇಳ್ತೀವಿ. UV ರೇಸ್ ಅಲ್ಲಿ ನೇರಳಾತೀತ ಕಿರಣಗಳು, ಓಜೋನ್ ಲೇಯರ್ ಏನ್ ಮಾಡತ್ತಂತಂದ್ ಹೇಳಿದ್ರೆ ಎಲ್ಲಾ ಕಿರಣಗಳನ್ನ ಹೀರ್ಕೊಳತ್ತ. ಬಟ್ ಆದ್ರ ಅದ್ರಲ್ಲಿ ಓಜೋನ್ ಲೇಯರ್ ಒಳಗಡೆ ಮತ್ತೆ ಏನ್ ಮಾಡತ್ತಂತಂದ್ ಹೇಳಿದ್ರೆ ಈ ನೇರಳಾತೀತ ಕಿರಣಗಳು ಬರ್ತಾವಲ್ಲ, ಅದ್ರ ನೇರಳಾತೀತ ಕಿರಣದಲ್ಲಿ A ಟೈಪು, B ಟೈಪು, C ಟೈಪು ಅಂತಂದ್ ಹೇಳಿ 2 ಟೈಪ್ ಬರ್ತಾವ. ಸೊ ಇದ್ರೊಳಗಡೆ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ನೇರಳಾತೀತ B ಟೈಪ್ ಕಿರಣಗಳು ನಮ್ಮ ಚರ್ಮವನ್ನ ತಲುಪಿದಾಗ ಇಲ್ಲಿ ಏನಾಗತ್ತಂತಂದ್ ಹೇಳಿದ್ರ
ನಮಗ ವಿಟಮಿನ್ ಡಿ ಸಿಗುತ್ತೆ. ಅದು ಹೆಂಗ್ ಸಿಗುತ್ತ ಅನ್ನೋದು ನಮ್ಗೆಲ್ಲ ಬೇಡ, ಜಸ್ಟ್ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಸಿಗುತ್ತೆ ಅಂತಂದ ಕ್ಲಿಯರ್. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವ, ನೋಡ್ಕೊಳ್ರಿ. ಯಾವ್ಯಾವ ಅಂತಂದ ಹೇಳಿದ್ರೆ ಎಲ್ಲಾ ವಿಟಮಿನ್ಸ್ ಗಳ ಬಗ್ಗೆ. ವಿಟಮಿನ್ ಎ ಕಡಿಮೆ ಆಯ್ತು ಅಂತಂದ ಹೇಳಿದ್ರ ನಮ್ಗ ರಾತ್ರಿ ಕಣ್ ಕಾಣಿಸಂಗಿಲ್ಲ, ರಾತ್ರಿ ಗುರುಡುತನ ಅಂತಂದ ಹೇಳ್ತೀವಿ. ರಾತ್ರಿ ಗುರುಡುತನ, ಸಾಯಂಕಾಲ ಆದ ತಕ್ಷಣ ಕಣ್ ಕಾಣಿಸಂಗಿಲ್ಲ. ವಿಟಮಿನ್ ಬಿ ಕಡಿಮೆ ಆಯ್ತು ಅಂತಂದ ಹೇಳಿದ್ರೆ ಬೇರಿ ಬೇರಿ ಅಂತಂದ ಹೇಳ್ತೀವಿ ಸಿಂಪಲ್ ಆಗಿ. ನೆಕ್ಸ್ಟ್ ವಿಟಮಿನ್ ಸಿ ಕಡಿಮೆ ಆಯ್ತು ಅಂತಂದ ಹೇಳಿದ್ರೆ ಸ್ಕರ್ವಿ ಅನ್ನೋ ಒಂದ್ ರೋಗ ಬರುತ್ತ. ವಿಟಮಿನ್ ಡಿ ಕಡಿಮೆ ಆಯ್ತು ಅಂತಂದ ಹೇಳಿದ್ರೆ ಏನ್ ಬರುತ್ತ, ರಿಕೆಟ್ಸ್ ಅನ್ನೋ ಒಂದ್ ರೋಗ ಬರುತ್ತೆ, ರಿಕೆಟ್ಸ್. ಸೇಮ್ ಅದೇ ತರ ಇನ್ ಕೆಲವೊಂದ್ ಬರ್ತಾವ. ವಿಟಮಿನ್ ಇ ಕಡಿಮೆ ಆಯ್ತಂದ್ರ ಮಕ್ಕಳು ಹುಟ್ಟಂಗಿಲ್ಲ, ಬಂಜೇತನ ಅಂತಂದ ಹೇಳ್ತೀವಿ, ಬಂಜೇತನ. ನೆಕ್ಸ್ಟ್ ವಿಟಮಿನ್ ಕೆ ಕಡಿಮೆ ಆಯ್ತು ಅಂತಂದ ಹೇಳಿದ್ರೆ ಹೆಪ್ಪಗಟ್ಟಂಗಿಲ್ಲ, ರಕ್ತ ಏನಂತಂದ ಹೇಳಿದ್ರೆ ಹೆಪ್ಪಗಟ್ಟಂಗಿಲ್ಲ. ಇಷ್ಟು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಮಾನವನ ದೇಹದ ಮೂಗಿನ ಕೂದಲುಗಳ ಕಾರ್ಯವೇನು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಏನಿದ್ರದ್ ಕಾರ್ಯ ಏನಂತಂದ ಹೇಳಿದ್ರ, ಈಗ ನೋಡ್ರಿ ಮೂಗಿನಲ್ಲಿರುವಂತ ಕೂದಲುಗಳು ಏನ ಕೆಲಸ ಮಾಡ್ತಾವ, ಒಂಥರ ಫಿಲ್ಟರ್ ಆಗಿ ಕೆಲಸ ಮಾಡ್ತಾವಲ್ಲ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ, ಫಿಲ್ಟರ್ ಆಗಿ ಕೆಲಸ ಮಾಡ್ತಾವ. ಹಂಗಾದ್ರೆ ಏನಾಗತ್ತೆ ಇಲ್ಲಿ ನೋಡ್ರಿ. ಈಗ ನಾವು ಲಾಂಗೆಸ್ಟ್ ಆನ್ಸರ್ ಅಂತ ತಗೊಂಡ್ವಿ ಅಂತಂದ ಹೇಳಿದ್ರೆ, ಈಗ ಮೂಗು ಮತ್ತು ಬಾಯಿ ಅಂತಂದ ಹೇಳಿ ಬರುತ್ತೆ. ಮೂಗು ಮತ್ತು ಬಾಯಿ ಕನೆಕ್ಟ್ ಮಾಡಂಗಿಲ್ಲ ಅದು, ಸೊ ಅದೇನು ಬೇರ್ಪಡಿಸಂಗಿಲ್ಲ, ಅದಕ್ಕ ಅದ ಆನ್ಸರ್ ಬರಂಗಿಲ್ಲ. ದೊಡ್ಡ ಕಣ್ಣುಗಳನ್ನ ಫಿಲ್ಟರ್ ಮಾಡತ್ತ. ನೀವು ಉಸಿರಾಟ ಮಾಡುವಾಗ ಗಾಳಿಯಲ್ಲಿರುವಂತಹ ವೇಸ್ಟ್ ಏನಾದ್ರು ಕಣಗಳು ಬಂದು ಅಂತಂದ ಹೇಳಿದ್ರೆ ಅದನ್ನ ಫಿಲ್ಟರ್ ಮಾಡತ್ತ. ಅದು ಮೂಗ್ನೊಳಗೆ ಅಲ್ಲೇ ಹತ್ಕೊಂಡು ಆಮೇಲೆ ಅದು ವೇಸ್ಟ್ ಆಗಿ ಹೊರಗಡೆ ಬರುತ್ತೆ. ಇದು ಮೂಗಿನ ಕೆಲಸ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಿಮ್ಮ ರೆಫ್ರಿಜಿರೇಟರ್ ನಲ್ಲಿರುವ ಹಾಲು ಹುಡಿಯಾಗಿದೆ ಎಂದು ನೀವು ಗಮನಿಸ್ತೀರಿ. ಈ ಬದಲಾವಣೆಗೆ ಅತ್ಯಂತ ಸಂಭವನೀಯ ಕಾರಣ ಏನು ಅಂತಂದೇಳಿ ಕ್ವೆಶ್ಚನ್ ಕೇಳಿದಾರೆ. ಏನಂತಂದ್ ಹೇಳ್ತೀವಿ, ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಬ್ಯಾಕ್ಟೀರಿಯಾದ ಉಪಸ್ಥಿತಿ ಅಂತಂದ್ ಹೇಳ್ತೀವಿ. ಬ್ಯಾಕ್ಟೀರಿಯಾದ ಉಪಸ್ಥಿತಿ. ಆ ಬ್ಯಾಕ್ಟೀರಿಯಾದೊಳಗಡೆ ಯಾವ್ದು ಬ್ಯಾಕ್ಟೀರಿಯಾ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೇವ್ ನೋಡ್ರಿ, ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ ಅಂತಂದ್ ಹೇಳ್ತೀವಿ. ಯಾವುದು, ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ. ಇದೇನ್ ಮಾಡತ್ತಂತಂದ್ ಹೇಳಿದ್ರ ಸಕ್ಕರೆಯನ್ನ, ಹಾಲಿನಲ್ಲಿರುವಂತಹ ಸಕ್ಕರೆಯನ್ನ ಅಸಿಡ್ ಆಗಿ ಕನ್ವರ್ಟ್ ಮಾಡತ್ತ. ಆ ಅಸಿಡ್ ಅಂತಂದ್ ಹೇಳಿದ್ರ ಹುಳಿ ಅಂತಂದ್ ಹೇಳ್ತೀವಿ. ಸೊ ಜಾಸ್ತಿ ಇಟ್ಟಂಗ ಏನಂತಂದ್ ಹೇಳಿದ್ರೆ ಹಾಲಿನಲ್ಲಿರುವ ಎಲ್ಲಾ ಸಕ್ಕರೆ ಅಸಿಡ್ ಆಗಿ ಕನ್ವರ್ಟ್ ಆಗತ್ತ. ಅವ್ ಕಂಪ್ಲೀಟ್ ಆಗಿ ನಮ್ಗೆ ಏನ್ ಅನ್ಸತ್ತ, ಅದು ಹುಳಿಯಾಗಿ ಅನ್ಸತ್ತ ಅಷ್ಟೇ. ನೆಕ್ಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಹಾಲಿನಲ್ಲಿ ಮತ್ತೇನಿರುತ್ತೆ ಸರ್, ಕ್ಯಾಲ್ಸಿಯಂ ಇರತ್ರಿ, CA ಅಂತಂದ್ ಹೇಳ್ತೀವಿ, ಕ್ಯಾಲ್ಸಿಯಂ. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚಳಿಗಾಲದ ರಾತ್ರಿಯಲ್ಲಿ ಹೊರಗೆ ಬಿಟ್ಟ ಲೋಹದ ವಸ್ತು ಅದೇ ಪರಿಸ್ಥಿತಿಯಲ್ಲಿರುವ ಮರದ ವಸ್ತುವಿಗಿಂತ ಹೆಚ್ಚು ತನಗಾಗಿರತ್ತ. ಈ ವಿದ್ಯಮಾನ ಏನು ಅಂತಂದ ಹೇಳಿ. ಈಗ ನೋಡ್ರಿ, ನೀವು ಮರದ ತುಂಡನ್ನ ಎಲ್ಲಾದ್ರೂ ಕಂಪೇರ್ ಮಾಡಿದ್ರೆ ಅಥವಾ ಕಬ್ಬಿಣದ ವಸ್ತುವನ್ನ ನೀವೇನಾದ್ರೂ ಟಚ್ ಮಾಡಿದ್ರಿ ಅಂದ್ರೆ ಚಳಿಗಾಲ ಟೈಮ್ದೊಳಗಡೆ ಮರ ಅಷ್ಟೊಂದು ಚಳಿ ಅನ್ಸಂಗಿಲ್ಲ. ಬಟ್ ಅದ್ರ ಕಬ್ಬಿನ ತುಂಡು ಏನಂತಂದ ಹೇಳಿದ್ರೆ ಬಾಳ ಕೋಲ್ಡ್ ಅನ್ಸತ್ತ. ರೀಸನ್ ಏನು, ಯಾಕಂತಂದ ಹೇಳಿದ್ರ ಲೋಹದ ವಸ್ತುಗಳು ಏನಾಗಿರ್ತಾವ, ವಾಹಕಗಳಾಗಿರ್ತಾವ, ಕಂಡಕ್ಷನ್ ಅಂತಂದ ಹೇಳ್ತೀವಿ. ಅವು ಉತ್ತಮ ವಾಹಕಗಳು ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ, ಉತ್ತಮ ವಾಹಕಗಳು. ಕೋಲ್ಡ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಅವು ಈಸಿಯಾಗಿ ಒಂದ್ ಪಾರ್ಟ್ ಇಂದ ಇನ್ನೊಂದ್ ಪಾರ್ಟ್ಗೆ ಟ್ರಾನ್ಸ್ಫರ್ ಮಾಡ್ತಾವ. ಅದಕ್ಕೋಸ್ಕರ ಕಂಡಕ್ಷನ್ ಅಂತಂದ ಹೇಳ್ತೀವಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್.